ನಮಸ್ಕಾರ, ನಾನು ಚಂದ್ರಪ್ರಭು. ಟ್ರಾವೆಲ್ ವಿತ್ ದ ಪ್ರಭುಸ್ ಚಾನಲ್ಗೆ ನಿಮಗೆಲ್ಲ ಸ್ವಾಗತ. ನಾವು ಬೆಂಗಳೂರಿನ ಅನಂತನಗರ ಬಡಾವಣೆಯ 43 ಜನ ನಿವಾಸಿಗಳು ದೆಹಲಿಯಿಂದ ಹರಿದ್ವಾರಕ್ಕೆ ನಮ್ಮ ಪರಮ ಪೂಜ್ಯ ಗುರುಗಳಾದ ಶ್ರೀಮದ್ ಸುಧೀಂದ್ರ ತೀರ್ಥ ಸ್ವಾಮೀಜಿಯವರ ಜನ್ಮ ಶತಾಬ್ದಿ ಆರಾಧನಾ ಮಹೋತ್ಸವದಲ್ಲಿ ಭಾಗವಹಿಸಲಿಕ್ಕೆ ಹೋಗ್ತಾ ಇದ್ದೇವೆ. ನಮ್ಮ ದೇವಸ್ಥಾನದ ಕಾರ್ಯದರ್ಶಿಗಳಾದ ಶ್ರೀಯುತ ಪ್ರಕಾಶ್ ಪ್ರಭು ಅವರು ನಮ್ಮನ್ನು ಇಲ್ಲಿಗೆ ಕರ್ಕೊಂಡ್ ಬಂದಿದ್ದಾರೆ. ಅವರ ಲೀಡರ್ಶಿಪ್ ಅಲ್ಲೇ ನಾವು ಬಂದಿದ್ದೇವೆ ಈ ಯಾತ್ರೆಗೆ. ಹಾಗೆ ಅವರು ನಮ್ಗೆ ಹೇಳಿದ್ರು, ಮಥುರಾದಲ್ಲಿ ಚಾರ್ಧಾಮ್ ಮತ್ತು ವೃಂದಾವನವಿದೆ, ಅಲ್ಲಿ ಹೋಗಿ ನಾವು ಮೊದಲು ದೇವರ ಆಶೀರ್ವಾದ ಪಡೆದು ಹಾಗೇನೆ ನಮ್ಮ ಪ್ರಯಾಣವನ್ನು ಮುಂದುವರಿಸುವ ಎಂದು. ಇವಾಗ ಅವರು ನಮ್ಮೆಲ್ಲರನ್ನು ಚಾರ್ಧಾಮ್ ಹತ್ರ ಕರ್ಕೊಂಡು ಬಂದಿದ್ದಾರೆ. ಈ ದೇವಸ್ಥಾನ 8ನೇ ಫೆಬ್ರವರಿ 2025ರಲ್ಲಿ ಸಾರ್ವಜನಿಕರಿಗೆ ದೇವರ ದರ್ಶನಕ್ಕೆ ಅವಕಾಶ ಮಾಡಿಕೊಡಲಾಯ್ತಂತೆ. ಅದೇ ರೀತಿ ಈ ದೇವಸ್ಥಾನ ಸುಮಾರು 8 ಎಕರೆ ಜಾಗದಲ್ಲಿ ವ್ಯಾಪಿಸಿದೆ. ಇಲ್ಲಿ ವೈಷ್ಣೋದೇವಿ, ಶಿವಧಾಮ, ರಾಧಾಕೃಷ್ಣ ಧಾಮ ಮತ್ತು ಶನಿಧಾಮದಿಂದ ಚಾರ್ಧಾಮ್ ಎಂದು ಮರುನಾಮಕರಣ ಮಾಡಿದ್ರಂತೆ. ಮಥುರಾದಿಂದ ಆಗ್ರಾಕ್ಕೆ ಹೋಗುವಾಗ NH2ರ ಬಲಭಾಗದಲ್ಲಿದೆ ಈ ದೇವಸ್ಥಾನ. ಈ ದೇವಸ್ಥಾನವನ್ನು ಅಭಿವೃದ್ಧಿಪಡಿಸಿರುವವರು JK ಚೌಧರಿ ಟ್ರಸ್ಟ್. ಈ ದೇವಸ್ಥಾನದಲ್ಲಿ ಬೆಳಿಗ್ಗೆ 7ರಿಂದ ಮಧ್ಯಾಹ್ನ 1ರವರೆಗೆ ಮತ್ತು ಸಂಜೆ 4ರಿಂದ ರಾತ್ರಿ 8 ಗಂಟೆಯವರೆಗೆ ಭಕ್ತಾದಿಗಳಿಗೆ ದೇವರ ದರ್ಶನಕ್ಕೆ ಅವಕಾಶವಿದೆ. ಆಗ್ರಾದಿಂದ ಸುಮಾರು 70 ಕಿಲೋಮೀಟರ್ ಮತ್ತು ಡೆಲ್ಲಿಯಿಂದ 145 ಕಿಲೋಮೀಟರ್ ದೂರದಲ್ಲಿದೆ ಈ ದೇವಸ್ಥಾನ. ಇಷ್ಟೊಂದು ದೇವರ ವಿಗ್ರಹಗಳಿರುವಂಥ ದೇವಸ್ಥಾನ ನಾನು ನೋಡ್ತಾ ಇರೋದು ಮೊದಲನೇ ಸಾರಿ. ನೀವು ಡೆಲ್ಲಿಯಿಂದ ಮಥುರಾ ಕಡೆ ಅಥವಾ ಹರಿದ್ವಾರ ಕಡೆ ಬಂದಾಗ ಈ ದೇವಸ್ಥಾನಕ್ಕೆ ಬಂದು ದೇವರ ಆಶೀರ್ವಾದ ಪಡೆಯಿರಿ. ಅರವಿಂದಾಲಯ ತಾಯೇ ತಾಯೇ, ಅರವಿಂದಾಲಯ ತಾಯೇ ತಾಯೇ ಶರಣ. नाम तुझे बरवेगा शंकरा, नाम तुझे बरवेगा शंकरा. हर हर बरवेगा देवा, हर हर बरवेगा देवा, हर हर बरवेगा देवा. शंकरा शंकरा शंकरा, नाम तुझे बरवेगा शंकरा, नाम तुझे बरवेगा शंकरा, नाम तुझे बरवेगा शंकरा. गाईला ऐकिल्या होय वैष्णवाग्रते, गाईला ऐकिल्या होय वैष्णवाग्रते. रामनाम करले रेणू किती, रामनाम करले रेणू किती. रामनाम 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 करले रेणू किती. हर हर बरवेगा देवा, हर हर बरवेगा देवा, हर हर बरवेगा देवा. शंकरा शंकरा शंकरा, नाम तुझे बरवेगा शंकरा, नाम तुझे बरवेगा शंकरा, नाम तुझे बरवेगा शंकरा.
ऐसा सदा ಮಥುರಾ ಮತ್ತು ವೃಂದಾವನ ಅವಳಿ ನಗರಗಳು. ವೃಂದಾವನವನ್ನು ಶ್ರೀಕೃಷ್ಣ ದೇವರ ದೈವಿಕ ಆಟದ ಮೈದಾನ ಮತ್ತು ಬಾಲ್ಯದ ವಾಸಸ್ಥಾನ ಎಂದು ಕರೆಯಲಾಗುತ್ತದೆ. ಶ್ರೀಕೃಷ್ಣ ದೇವರು ಪವಾಡಗಳನ್ನು ಮಾಡುತ್ತಾ ಪ್ರೀತಿ ಮತ್ತು ಭಕ್ತಿಯ ಸಂದೇಶವನ್ನು ಪ್ರಪಂಚಕ್ಕೆ ಕೊಟ್ಟಿರುತ್ತಾರೆ. ಅಂತಹ ಸ್ಥಳದಲ್ಲಿ ನಾವು ಇವಾಗ ಇದ್ದೇವೆ. ಎಂಥ ಭಾಗ್ಯಶಾಲಿಗಳು ನೋಡಿ ನಾವು. ದೇವರು ನಮಗೆ ಎಂಥ ಒಂದು ಅವಕಾಶ ಕೊಟ್ಟಿದ್ದಾರೆ. ನಿಜವಾಗಲೂ ನಾವು ದೇವರಿಗೆ ಯಾವಾಗಲೂ ಚಿರಋಣಿಗಳೇ. 16ನೇ ಶತಮಾನದ ಚೈತನ್ಯ ಮಹಾಪ್ರಭುಗಳ ಶಿಷ್ಯರು 6 ಗೋಸ್ವಾಮಿಗಳು ಎಂದು ಕರೆಯಲ್ಪಡುವವರು ವೃಂದಾವನದ ಪವಿತ್ರ ಸ್ಥಳಗಳನ್ನು ಪುನಃ ಸ್ಥಾಪಿಸುವಲ್ಲಿ ಮತ್ತು ದೇವಾಲಯಗಳನ್ನು ನಿರ್ಮಿಸುವಲ್ಲಿ ಪ್ರಮುಖ ಪಾತ್ರ ವಹಿಸಿದವರು. ದೆಹಲಿಯಿಂದ ವೃಂದಾವನಕ್ಕೆ ಪ್ರಯಾಣಿಸಲು ಅತ್ಯಂತ ಜನಪ್ರಿಯ ಮಾರ್ಗವೆಂದರೆ ದೆಹಲಿ ಮಥುರಾ ರಸ್ತೆ. ಯಮುನಾ ಎಕ್ಸ್ಪ್ರೆಸ್ ವೇಯಲ್ಲಿ ಬಂದು ಮಥುರಾ ರಸ್ತೆಗೆ ಬರಬೇಕು ನಾವು. ಚಾರ್ಧಾಮದಿಂದ ವೃಂದಾವನಕ್ಕೆ ಸುಮಾರು 5 ಕಿಲೋಮೀಟರ್ ದೂರ ಇದೆ. ಇದಕ್ಕೆ ಪ್ರೇಮ್ ಮಂದಿರ್ ಅಂತಾನೂ ಕರೀತಾರೆ. ದೇವಸ್ಥಾನದೊಳಗೆ ಮೊಬೈಲ್ ತಗೊಂಡೋಗ್ಲಿಕ್ಕೆ ಬಿಡ್ತಾರೆ. ಅದು ಬಿಟ್ಟರೆ ಬೇರೆ ಯಾವುದೇ ಬ್ಯಾಗ್ಸ್ ಆಗಲಿ ಇನ್ನಿತರ ಯಾವುದೇ ವಸ್ತುವನ್ನು ದೇವಸ್ಥಾನದೊಳಗೆ ತಗೊಂಡೋಗ್ಲಿಕ್ಕೆ ಬಿಡೋದಿಲ್ಲ.